ಗಾಡಿ ಮಾಡಿ ಸರಿ ಕಾಶಪ್ಪನವ್ರ ಸಾಹೇಬರಿಗೆ, ಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ವರಿಷ್ಠರಾದ ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಜಯರಾಮ್ ಕಾಶಪ್ಪನವ್ರಿಗೆ, ಕಾಶಪ್ಪನವ್ರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಹರಿಪ್ರಸಾದ್ ಅವರಿಗೆ, ಹರಿಪ್ರಸಾದ್ ಅವರಿಗೆ, ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ನೂತನ ಮಂತ್ರಿಗಳಾಗಿ ಇಂದಿನ ದಿನ 4 ಗಂಟೆಗೆ ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿರುವ ಡಾಕ್ಟರ್ ವಿಜಯರಾಮ್ ಕಾಶಪ್ಪನವ್ರ ಸಾಹೇಬರು ಇವತ್ತು ಬಾಗಲಕೋಟೆ ಜಿಲ್ಲೆಯ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಅವರ ಅನೇಕ ಮಂತ್ರಿಗಳಾಗೋದ್ರಿಂದ ಜಿಲ್ಲೆಯಲ್ಲಿ ಇವತ್ತು ಅಭಿವೃದ್ಧಿ ಆಗಲಿದೆ. ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೆ ಸಹಕಾರಿ ಆಗಲಿದೆ ಎಂದು ನಾವು ಅನೇಕ ಬಾರಿ ಮನವಿ ಮಾಡಿದ್ದೀವಿ. ವರಿಷ್ಠರು ನಮ್ಮ ಕಾರ್ಯಕರ್ತರ ಒಂದು ಮನವಿಯನ್ನು ಪರಿಗಣಿಸಿ ಇವತ್ತು ಡಾಕ್ಟರ್ ವಿಜಯರಾಮ್ ಕಾಶಪ್ಪನವರು ಇವತ್ತು ಸಚಿವರನ್ನಾಗಿ ಮಾಡಿದ್ದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಘಟಕದ ಹರಿಪ್ರಸಾದ್ ಸಾಹೇಬರಿಗೆ ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಜಿ ಅವರಿಗೆ ಹಾಗೂ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ವರಿಷ್ಠರಾದ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಎಲ್ಲ ಪಕ್ಷದ ವೇಣುಗೋಪಾಲ್ ಸಾಹೇಬರಿಗೆ ಹಾಗೂ ದುರ್ಜೇವಾಲ ಅವರಿಗೆ ನಮ್ಮ ಹುಣಗುಂದ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಮುಂದಿನ ದಿನಗಳಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಮನೋರೇತಿ ನೀರಾವರಿ ಇರ್ಬೋದು, ಹನಿ ನೀರಾವರಿ ಇರ್ಬೋದು, ಯೋಜನೆಗಳನ್ನ ಆರ್ಗನೈಸ್ಡ್ ಯೋಜನೆ ಮುಖಾಂತರ ಇವತ್ತು ನೀರಾವರಿ ಯೋಜನೆಯನ್ನ ಮತ್ತೆ ಪುನರುಜ್ಜೀವನಗೊಳಿಸಲಿಕ್ಕೆ ಸಚಿವರು ಇವತ್ತು ಸಂಕಟಬದ್ಧರಾಗಿದ್ದಾರೆ. ಇವತ್ತು ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಅವರು ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ಅವರಿಂದ ಜಿಲ್ಲೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಇವತ್ತು ಬಲವರ್ಧನೆ ಆಗಿದ್ದಾರೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಹೊಸ ಪರ್ವ ಆರಂಭವಾಗಲಿದೆ. ಅವರಿಗೆ ನಾವೆಲ್ಲರೂ ಕೂಡ ಮಾನ್ಯ ನೂತನ ಸಚಿವರಾದ ಡಾಕ್ಟರ್ ವಿಜಯರಾಮ್ ಕಾಶಪ್ಪನವ್ರ ಸಾಹೇಬರಿಗೆ ಇವತ್ತು ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ವಿಜಯರಾಮ್ ಕಾಶಪ್ಪನವ್ರ ಜಿಲ್ಲೆಗೆ ಒಂದು ಹೆಮ್ಮೆಯ ವಿಷಯ ಆಗಿದೆ ಅಂತ ನಾವು ಇವತ್ತು ಹೇಳಿಕೆ ಬಯಸ್ತಾ ಇದ್ದೇವೆ. ಇವತ್ತು 25 ವರ್ಷಗಳಿಂದ ಯಾವುದೇ ಸಚಿವ ಸ್ಥಾನದ ನಿರೀಕ್ಷೆ ಇಲ್ಲದೆ ನಾವು ಜೀವನ ಮಾಡಿದ್ದೇವೆ. ಇವತ್ತು ಅವರು ನಮ್ಮ ಮತಕ್ಷೇತ್ರಕ್ಕೆ ನೂತನ ಸಚಿವರಾಗಿ ಸಮಗ್ರ ಅಭಿವೃದ್ಧಿಗೆ ಒಂದು ಮುನ್ನುಡಿ ಬರೀತಾರೆ ಅನ್ನುವ ಆತ್ಮವಿಶ್ವಾಸದಿಂದ ತಮ್ಮೆಲ್ಲರ ಸಹಕಾರದಿಂದ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಇದಕ್ಕಾಗಿ ನಮಗೆ ಬಹಳ ಅದ್ಭುತವಾದ ಸಂತೋಷ ಮತ್ತು ಹರ್ಷದಾಯಕವಾಗಿದೆ. ಇನ್ನು ನಮ್ಮ ತಾಲೂಕು ಒಂದು ಮಾದರಿ ತಾಲೂಕು ಆಗುತ್ತಂತ ನಾವು ಎಲ್ಲರೂ ಆಶೆಯನ್ನು ಇಟ್ಕೊಂಡು ಎಲ್ಲರೂ ಕೂಡಲ ಸಂಗಮನಾಥನಲ್ಲಿ ನಾವು ಇವತ್ತು ಈ ಒಂದು ಆಶೆಯನ್ನು